ಸರ್ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ್ರಿ. ಈಗ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಅವರು ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು. ಪ್ರತಿ ಬೆಂಗಳೂರಿಗೆ ಬಂದಾಗೊಮ್ಮೆ ಸಹಜವಾಗಿ ಅವರು ಭೇಟಿ ಹಾಕಿರ್ತೀವಿ. ಇವತ್ತು ಭೇಟಿ ಆಗಿದ್ದೇವೆ. ಮತ್ತು ಇತ್ತೀಚೆಗೆ ಏನು ಕೆಲವೊಂದು ಘಟನೆಗಳು ಪಕ್ಷದಲ್ಲಿ ನಡೆದಾವೆ. ಈ ಎಲ್ಲ ಗೊಂದಲಗಳು ನಿವಾರಣೆ ಆಗಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಸವಾರದ ರೀತಿಯಾದ ಚರ್ಚೆ ಅವ್ರ ಜೊತೆ ಮಾತಾಡಿದ್ವಿ. ಅವ್ರದ್ದು ಅದೇ ಉದ್ದೇಶ ಇದೆ. ಯಡಿಯೂರಪ್ಪನವ್ರದ್ದು ಎಲ್ಲ ಪಕ್ಷ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಏನು ಘಟನೆಗಳು ನಡೆದವೋ ಅದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮವಾಗಿ ಸವಾರದ ರೀತಿಯಿಂದ ಏನು ಬಗೆಹರಿಸಲಿಕ್ಕೆ ಸಾಧ್ಯತೆ ಆ ವಿಚಾರವಾಗಿ ಡಿಸ್ಕಷನ್ ಮಾಡಿ. ಅಂದರೆ ಈಗ ಕೋರ್ ಕಮಿಟಿ ಸಭೆ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಮೋಸ್ಟ್ಲಿ. ಮತ್ತು ಇವೆಲ್ಲ ಇವತ್ತು ಪ್ರಶಸ್ತ ರಾಜಕೀಯ ಪರಿಸ್ಥಿತಿ ಬಗ್ಗೆ ನಮ್ಮ ಪಕ್ಷದ್ದು ಏನು ಗೊಂದಲ ಅದ, ನ್ಯಾಚುರಲಿ ಅವು ಚರ್ಚೆ ಆಗೇ ಆಗ್ತಾವಲ್ಲಿ. ಸರ್ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ್ರಿ. ಈಗ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಅವರು ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು. ಪ್ರತಿ ಬೆಂಗಳೂರಿಗೆ ಬಂದಾಗೊಮ್ಮೆ ಸಹಜವಾಗಿ ಅವರು ಭೇಟಿ ಹಾಕಿರ್ತೀವಿ. ಇವತ್ತು ಭೇಟಿ ಆಗಿದ್ದೇವೆ. ಮತ್ತು ಇತ್ತೀಚೆಗೆ ಏನು ಕೆಲವೊಂದು ಘಟನೆಗಳು ಪಕ್ಷದಲ್ಲಿ ನಡೆದಾವೆ. ಈ ಎಲ್ಲ ಗೊಂದಲಗಳು ನಿವಾರಣೆ ಆಗಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಸವಾರದ ರೀತಿಯಾದ ಚರ್ಚೆ ಅವ್ರ ಜೊತೆ ಮಾತಾಡಿದ್ವಿ. ಅವ್ರದ್ದು ಅದೇ ಉದ್ದೇಶ ಇದೆ. ಯಡಿಯೂರಪ್ಪನವ್ರದ್ದು ಎಲ್ಲ ಪಕ್ಷ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಏನು ಘಟನೆಗಳು ನಡೆದವೋ ಅದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮವಾಗಿ ಸವಾರದ ರೀತಿಯಿಂದ ಏನು ಬಗೆಹರಿಸಲಿಕ್ಕೆ ಸಾಧ್ಯತೆ ಆ ವಿಚಾರವಾಗಿ ಡಿಸ್ಕಷನ್ ಮಾಡಿ. ಅಂದರೆ ಈಗ ಕೋರ್ ಕಮಿಟಿ ಸಭೆ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಮೋಸ್ಟ್ಲಿ. ಮತ್ತು ಇವೆಲ್ಲ ಇವತ್ತು ಪ್ರಶಸ್ತ ರಾಜಕೀಯ ಪರಿಸ್ಥಿತಿ ಬಗ್ಗೆ ನಮ್ಮ ಪಕ್ಷದ್ದು ಏನು ಗೊಂದಲ ಅದ, ನ್ಯಾಚುರಲಿ ಅವು ಚರ್ಚೆ ಆಗೇ ಆಗ್ತಾವಲ್ಲಿ.